ಸಭಾಪತಿಗಳ ಮಧ್ಯಸ್ಥಿಕೆಯಲ್ಲಿ ಮುಗಿದು ಹೋಗುವಂತ ಪ್ರಕರಣ ಏನಾದರೂ ಅವರು, ಯಾಕಂದ್ರೆ ಇದೆಲ್ಲ ಘಟನೆ ನಡೆದಕ್ಕೂ ಒಂದು ವಿಧಾನ ಪರಿಷತ್ ಅವ್ರ ಸಾಯಿಗೆ ಕೌನ್ಸಿಲ್ ಇದ್ರೆ ಅದನ್ನು ವಿಚಾರ ಮಾಡ್ಲಿಕ್ಕೆ ಅವ್ರಿಗೆ ಪೊಲೀಸ್ ಅಧಿಕಾರಿ ಇದೆ, ಎಲ್ಲ ಇದೆ. ಹೀಗಾಗಿ ಸಭಾಪತಿ ವ್ಯಾಪ್ತಿಗೆ ಬರುವಂತದ್ದು ಈ ಕೇಸನ್ನ ಇವತ್ತು ಪೊಲೀಸರು ತಮ್ಮ ಕಡೆ ತೆಗೆದುಕೊಂಡಿದ್ದು, ರಾಜ್ಯ ಸರ್ಕಾರದ CID ನೇಮಕ ಮಾಡಿದ್ದು ಇವೆಲ್ಲ ಕಾನೂನು ಬಾಹಿರವಾದಂತಹದ್ದು. ಅದಕ್ಕಾಗಿ ನಾ ಇವತ್ತು ಹೇಳ್ತೀನಿ, ಇವರು ಸಭಾಪತಿಗಳ ಸುಪರ್ದಿಗೆ ಇದನ್ನು ಬಿಟ್ಟುಬಿಡಿ, ಅವ್ರ ನಿರ್ಧಾರ ಕೈಗೊಳ್ಳಿ ನನ್ನ ಬಗ್ಗೆ. ಅದು ಬಿಟ್ಟು ಇದನ್ನ ಕೇವಲ ರಾಜಕೀಯವಾಗಿ ದುರುದ್ದೇಶಿಸಿಕೊಂಡು ರಾಜಕೀಯವಾಗಿ ಹರಾಸ್ಮೆಂಟ್ ಮಾಡೋ ಸಲುವಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ರೆ, ಅದರಲ್ಲಿ ಸಿಟಿ ರವಿ ಅವ್ರನ್ನು ಟಾರ್ಗೆಟ್ ಮಾಡಿ ಈ ಕೆಲಸಗಳು ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ಇಲ್ಲಿಗೆ ನಿಲ್ಲಿಸ್ಬೇಕು. ಇಂಥದಕ್ಕೆಲ್ಲ CID ತನಿಖೆ ಅನ್ನುವಂಥದ್ದಕ್ಕೆ ಹೋಗಿದ್ದು ನೋಡಿದ್ರೆ ಸರ್ಕಾರ ಎಷ್ಟು ಬಿಜೆಪಿ ಲೀಡರ್ಸ್ ಮೇಲೆ ಹೆದರಿಕೆ ಆಗಿದೆ, ಅವ್ರು ಟಾರ್ಗೆಟ್ ಇಟ್ಟು ಹರಾಸ್ಮೆಂಟ್ ಮಾಡ್ತಾರೆ ಅನ್ನೋದು ಉದಾಹರಣೆ. ಅಲ್ಲ, ಆ ಪ್ರಯತ್ನ ನಡೀತಾ ಇದ್ದೇನೆ ಬೇರೆ ಬೇರೆ ಮುಖಾಂತರ. ಈಗ ಮೊನ್ನೆ ಪಾಶ್ವಾನ್ ಅವ್ರು ಭೇಟಿಯಾಗಿದ್ವಿ ಮತ್ತು ಪಿಯೂಷ್ ಗೋಯಲ್ ಅವ್ರಿಗೂ ಭೇಟಿಯಾಗಿದ್ದೀನಿ. ಹೀಗಾಗಿ ಅದಕ್ಕೆ ಪೂರಕವಾಗಿ ಏನು ಉದ್ಯಮಿಗಳು ಬರಬೇಕು, ಅದಕ್ಕೆ ಪೂರಕವಾಗಿ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದೇನೆ. ಅದು ರಿಸಲ್ಟ್ ಬರ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಆದಷ್ಟು ಈ ವರ್ಷದಲ್ಲಿ 2025ರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಬದಲಾವಣೆ ತರುವಂತ ಕೆಲಸ ನಾನು ಮಾಡೇ ಮಾಡ್ತೀನಿ.